ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಹೈದರಾಬಾದ್ ಕರ್ನಾಟಕ PDO 150 ಹುದ್ದೆಗಳ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದಾಗಿ ನಾನು ಮಾಡ್ತಕ್ಕಂಥ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾವು ಈ PDO ಹುದ್ದೆಗೆ ಸಂಬಂಧಿಸಿದಂತೆ ಮೊದಲು ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ ಈ ಒಂದು ಹುದ್ದೆಗೆ ಅನ್ನೋವಂಥದ್ದನ್ನ ನೋಡೋದಾದರೆ, ಟೋಟಲ್ಲಾಗಿ ಇಲ್ಲಿ ಈ ಒಂದು ಹುದ್ದೆಗೆ 3,86,099 ಅಭ್ಯರ್ಥಿಗಳು ಅಪ್ಲೈ ಮಾಡಿದ್ದಾರೆ. ಅಂದರೆ ಆಲ್ಮೋಸ್ಟ್ ತುಂಬ ಜನ ಅಭ್ಯರ್ಥಿಗಳೇ ಅಪ್ಲೈ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಷ್ಟೊಂದು ಅಪ್ಲೈ ಮಾಡೋದಕ್ಕೆ ಕಾರಣ ಏನಪ್ಪ ಅಂದರೆ, KPSCಯಿಂದ ಮೊದಲನೇದಾಗಿ ಒಂದ್ಸರಿ ಒಂದು ನೋಟಿಫಿಕೇಷನ್ನ ಬಿಡ್ತಾರೆ. PDO ಹುದ್ದೆಗಳು ಖಾಲಿ ಇದೆ, ಅಪ್ಲೈ ಮಾಡ್ಬೋದು ಅನ್ನೋವಂಥದ್ದನ್ನ ಮೊದಲನೇದಾಗಿ ಬಿಡ್ತಾರೆ. ಹಾಗೆ 1 ತಿಂಗಳ ಕಾಲಾವಕಾಶ ಇರುತ್ತೆ, ನಂತರ ಕ್ಲೋಸ್ ಮಾಡ್ತಾರೆ. ಹಾಗೆ ಮತ್ತೆ ಇನ್ನೂ ಸ್ವಲ್ಪ ದಿನ ಬಿಟ್ಟು ಏಜ್ ರಿಲ್ಯಾಕ್ಸೇಷನ್ಗೋಸ್ಕರ ಮತ್ತೆ ಇನ್ನೂ ಸ್ವಲ್ಪ ದಿನಗಳ ಕಾಲಾವಕಾಶ ಕೊಟ್ಟು ಸೆಕೆಂಡ್ ಟೈಮ್ ಸಹ ನೋಟಿಫಿಕೇಷನ್ ಬಿಡ್ತಾರೆ. ಏಜ್ ರಿಲ್ಯಾಕ್ಸೇಷನ್ ಇದ್ದವ್ರು ಮತ್ತೆ ಅಪ್ಲೈ ಮಾಡ್ಬೋದು ಅನ್ನೋವಂಥ ಕಾರಣಕ್ಕೆ ಇನ್ನೊಂದಷ್ಟು ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅಪ್ಲೈ ಮಾಡಿರ್ತಾರೆ. ಸೊ ಹಾಗಾಗಿ ಇಷ್ಟೊಂದು ಜನ ಅಭ್ಯರ್ಥಿಗಳು ಅಪ್ಲೈ ಮಾಡಿರೋ ಅಂಥದ್ದು. ಬಟ್ ಇಲ್ಲಿ ಎಕ್ಸಾಮ್ ಬರೆದಿರೋ ಸಂಖ್ಯೆ ನೋಡೋದಾದರೆ 2,02,702 ಅಭ್ಯರ್ಥಿಗಳು ಮಾತ್ರ. ಅಂದರೆ ಇಲ್ಲಿ ಅರ್ಧದಷ್ಟು ಅಭ್ಯರ್ಥಿಗಳು ಎಕ್ಸಾಮ್ನೇ ಬರದೇ ಇಲ್ಲ. ಅಂದರೆ ಅಲ್ಲಿಗೆ ಆಬ್ಸೆಂಟ್ ಆಗಿರೋರು 1,83,000ಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಈ ಒಂದು ಎಕ್ಸಾಮ್ನ ಬರದೇ ಇಲ್ಲ. 50%ನಷ್ಟು ಅಭ್ಯರ್ಥಿಗಳು ಆಬ್ಸೆಂಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಿದ್ಮೇಲೆ ಯಾರೆಲ್ಲ ಎಕ್ಸಾಮ್ ಬರೆದಿದ್ದೀರಾ, ನಿಮ್ಮದು ರಿಸಲ್ಟ್ ಯಾವಾಗ ಬರ್ಬೋದು ಅನ್ನೋವಂಥದ್ದು ಒಂದು ಇದ್ದೇ ಇರುತ್ತೆ ಎಲ್ಲರಿಗೂ. ಆಲ್ಮೋಸ್ಟ್ ರಿಸಲ್ಟ್ ಈ PDO ಒಂದು ಎಕ್ಸಾಮ್ ಆಲ್ರೆಡಿ HKದು ಕೀ ಆನ್ಸರ್ಗಳನ್ನ ಬಿಟ್ಟಿದ್ದಾರೆ. ಈ ನಾನ್ HKದು ಫಸ್ಟು ಕಡ್ಡಾಯ ಕನ್ನಡ ಎಕ್ಸಾಮ್ದು ಕೀ ಆನ್ಸರ್ಗಳನ್ನ ಬಿಟ್ಬಿಟ್ಟು ರಿಸಲ್ಟ್ ಬಿಡ್ತಾರೆ. ನಂತರ ಫೈನಲ್ ಎಕ್ಸಾಮ್ದು ಸಹ ರಿಸಲ್ಟ್ ಬಿಡ್ತಾರೆ. ಆಲ್ಮೋಸ್ಟ್ ಇನ್ನು ಒಂದು 3 ರಿಂದ 5 ದಿನಗಳ ಒಳಗಡೆ ಈ ಒಂದು ಎಕ್ಸಾಮ್ದು ರಿಸಲ್ಟ್ ಬರೋವಂಥ ಚಾನ್ಸಸ್ ತುಂಬ ಇದೆ. ಸೊ ಎಕ್ಸಾಮ್ ರಿಸಲ್ಟು ಬರುತ್ತೆ. ಹಾಗೆ ಈ ಒಂದು ಎಕ್ಸಾಮ್ ಆಲ್ಮೋಸ್ಟ್ ತುಂಬ ಟಫ್ ಅನ್ನೋ ಥರನೂ ಇರಲಿಲ್ಲ, ತುಂಬ ಈಸಿ ಅನ್ನೋ ಥರನೂ ಇರಲಿಲ್ಲ. ಅಂದರೆ ನಾವಿಲ್ಲಿ KEA ನಡೆಸ್ತಲ್ಲ, VA ಎಕ್ಸಾಮು ಮತ್ತು ಈ ಒಂದು PDO ಎಕ್ಸಾಮ್ದು ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ VAಗಿಂತ ಒಂದು 50-60% ಇದು ಸ್ವಲ್ಪ ಈಸಿ ಇತ್ತು ಅಂತಲೇ ಹೇಳ್ಬೋದು. ಅದರಲ್ಲೂ ಪೇಪರ್ 2 ಅಂತೂ ಆಲ್ಮೋಸ್ಟ್ ಒಂದು ಲೆವೆಲ್ಗೆ ಈಸಿ ಇತ್ತು ಅಂತಲೇ ಹೇಳ್ಬೋದು. ಪೇಪರ್ 1 ಮಾತ್ರ ಮೀಡಿಯಮ್ ಆಗಿತ್ತು, ತುಂಬ ಹೆವಿ ಟಫು, ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗ್ತಿದೆ ಅನ್ನೋವಂಥ ಗೊಂದಲಕ್ಕೇನು ಇರಲಿಲ್ಲ. ಬಟ್ ಪೇಪರ್ 2 ಕನ್ನಡ, ಇಂಗ್ಲೀಷು, ಕಂಪ್ಯೂಟರ್ ಇದು ಮಾತ್ರ ಈಸಿ ಇತ್ತು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಆಲ್ಮೋಸ್ಟ್ ಈ ಒಂದು ಎಕ್ಸಾಮಲ್ಲಿ ತುಂಬ ಜನ ಅಭ್ಯರ್ಥಿಗಳು ತುಂಬ ಹೆಚ್ಚಿನ ಸ್ಕೋರ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ VA ಎಕ್ಸಾಮಲ್ಲೇ ನೋಡೋದಾದರೆ ಅಷ್ಟೊಂದು ಟಫ್ ಇದ್ರೂ ಸಹ ಕೆಲವೊಂದು ತುಂಬ ಜನ ಅಭ್ಯರ್ಥಿಗಳು 130ಗಿಂತ ಮೇಲೆ ತೆಗೆದಿರೋರು ತುಂಬ ಜನ ಅಭ್ಯರ್ಥಿಗಳಿದ್ದಾರೆ. ಸೊ ಹಾಗಾಗಿ ಇದಕ್ಕೂ ಕಂಪೇರ್ ಮಾಡಿ ನೋಡೋದಾದರೆ ಈ ಒಂದು PDO ಎಕ್ಸಾಮು VA ಎಕ್ಸಾಮ್ಗಿಂತ 50% ಕಡಿಮೆನೇ ಟಫ್ ಇರೋವಂಥದ್ದು. ಸೊ ಹಾಗಾಗಿ ನಾವು ಕಟ್ ಆಫ್ ಬಗ್ಗೆ ನೋಡೋದಾದರೆ ಆಲ್ಮೋಸ್ಟ್ ತುಂಬ ಹೈಯೆಸ್ಟ್ ಸ್ಕೋರ್ ಮಾಡೋದಿರೋದ್ರಿಂದ ಕಟ್ ಆಫು ಸ್ವಲ್ಪ ಜಾಸ್ತಿನೇ ನಿಲ್ಲುವಂಥ ಚಾನ್ಸಸ್ ಜಾಸ್ತಿನೇ ಇದೆ. ಹಾಗೆ ನಾವೊಂದು ಇಲ್ಲಿ ಇವಾಗ ಈ ಹುದ್ದೆಗಳ ಒಂದು ರೋಸ್ಟರ್ ಬಿಂದು ನೋಡೋದಾದರೆ ಇಲ್ಲಿ ಯಾವ ವರ್ಗಗಳಿಗೆ ಎಷ್ಟು ಹುದ್ದೆಗಳು ಖಾಲಿ ಇವೆ ಅನ್ನೋವಂಥದ್ದನ್ನ ನಾವು ನೋಡೋದಾದರೆ ಇಲ್ಲಿ ನೋಡ್ಬೋದು. ಇಲ್ಲಿ ಮಹಿಳೆಯರಿಗೆ ಅಂತ 51 ಹುದ್ದೆಗಳಿವೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ 40 ಹುದ್ದೆಗಳಿವೆ, ಮಾಜಿ ಸೈನಿಕರಿಗೆ 11 ಹುದ್ದೆಗಳಿವೆ. ಹಾಗೆ ಇಲ್ಲಿ ತೃತೀಯ ಲಿಂಗಿಗಳಿಗೆ 3 ಹುದ್ದೆಗಳಿವೆ. ಹಾಗೆ ಎಲ್ಲ ಸೇರಿಸಿ ಒಟ್ಟು 150 ಹುದ್ದೆಗಳು ಇರ್ತಕ್ಕಂಥದ್ದು. ಹಾಗೆ ಇಲ್ಲಿ ಕ್ಯಾಟಗರಿ ವೈಸ್ ನೋಡೋದಾದರೆ ಇಲ್ಲಿ ನೋಡ್ಕೊಳ್ಳಿ ಒಂದ್ಸರಿ, ಆಲ್ಮೋಸ್ಟ್ ಇಲ್ಲಿ ಇರ್ತಕ್ಕಂಥ ಹುದ್ದೆಗಳೇ 150 ಹುದ್ದೆಗಳು, ತುಂಬ ಕಡಿಮೆನೇ ಇರ್ತಕ್ಕಂಥದ್ದು. ಅದರಲ್ಲೂ ಕಾಂಪಿಟೇಷನ್ 2 ಲಕ್ಷದಷ್ಟು ಜನ ಅಭ್ಯರ್ಥಿಗಳು ಇದನ್ನ ಅಟೆಂಡ್ ಮಾಡಿದ್ದಾರೆ. ಬಟ್ ಏನಪ್ಪ ಅಂದರೆ ಕಡ್ಡಾಯ ಕನ್ನಡ ಎಕ್ಸಾಮಲ್ಲಿ ಯಾರೆಲ್ಲ ಪಾಸ್ ಆಗಿದ್ದಾರೆ ಅಂದರೆ ಮಿನಿಮಮ್ 50 ಅಂಕಗಳನ್ನ ತೊಗೊಂಡಿದ್ದಾರೆ ಅವ್ರದ್ದು ಮಾತ್ರ ಒಂದು ಮೇನ್ ಎಕ್ಸಾಮ್ದು ರಿಸಲ್ಟು ಅಪ್ಲೈ ಆಗೋದು ಅಂತಲೇ ಹೇಳ್ಬೋದು. ಯಾರೆಲ್ಲ ಕಡ್ಡಾಯ ಕನ್ನಡ ಎಕ್ಸಾಮಲ್ಲಿ 50ಕ್ಕಿಂತ ಕಡಿಮೆ ಮಾರ್ಕ್ಸು ಅಂದರೆ 0.5ನಷ್ಟು ಕಡಿಮೆ ಮಾರ್ಕ್ಸ್ ಇದ್ದರೂ ಅವ್ರದ್ದು ಮೇನ್ ಎಕ್ಸಾಮ್ ವೇಸ್ಟ್ ಅಂತಲೇ ಹೇಳ್ಬೋದು. ಕಡ್ಡಾಯ ಕನ್ನಡ ಎಕ್ಸಾಮ್ ಯಾರ್ದು ಪಾಸ್ ಆಗಿರ್ತದೆ ಅವ್ರದ್ದು ಒಂದು ಮೇನ್ ಎಕ್ಸಾಮ್ ರಿಸಲ್ಟ್ ಬರೋ ಅಂಥದ್ದು.
ಸೊ ಹಾಗಾಗಿ ಇಲ್ಲಿ ಇಷ್ಟು ನೋಡೋದಾದರೆ ಆಲ್ಮೋಸ್ಟ್ ಇಲ್ಲಿ ಜನರಲ್ ಅವ್ರಿಗೆ 66 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಅದರಲ್ಲೂ ಮಹಿಳೆಯರಿಗೆ 51 ಹುದ್ದೆಗಳು ಹೆಚ್ಚಿಗೆ ಅಂತಲೇ ಹೇಳ್ಬೋದು, ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಇವ್ರದ್ದು ಒಟ್ಟು 150 ಹುದ್ದೆಗಳು ತುಂಬ ಕಡಿಮೆನೇ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಕಾಂಪಿಟೇಷನ್ ಅಂತೂ ತುಂಬ ಹೆವಿ ಇರುತ್ತೆ, ಕಾಂಪಿಟೇಷನ್ ಅಂತೂ ಕಡಿಮೆ ಇರೋದಕ್ಕೆ ಚಾನ್ಸೇ ಇಲ್ಲ. ಸೊ ಹಾಗಾಗಿ ಇವಾಗ ನಾವು ಈ ಒಂದು NHK 150 ಹುದ್ದೆಗಳ PDO ಎಕ್ಸಾಮ್ನ ಕಟ್ ಆಫ್ ಬಗ್ಗೆ ನೋಡೋಣ ಇವಾಗ. ಓಕೆ, ಇವಾಗ ಇದು ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರುತ್ತೆ ಫ್ರೆಂಡ್ಸ್, ಇದೇ ಫೈನಲ್ ಅಲ್ಲ. ಆಮೇಲೆ ಅಷ್ಟು ಹೇಳಿದ್ದೀರಾ ನೀವು, ಇಷ್ಟು ಹೇಳಿದ್ದೀರಾ, ಅಷ್ಟಾಗುತ್ತೆ ಇಷ್ಟಾಗುತ್ತೆ ಅಂತ ಹೇಳ್ಬೇಡಿ. ಇದು ಕೇವಲ ಎಕ್ಸ್ಪೆಕ್ಟೆಡ್ ಮಾತ್ರ ಆಗಿರುತ್ತೆ, ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರುತ್ತೆ. ಇದೇ ಯಾವುದೇ ಕಾರಣಕ್ಕೂ ಫೈನಲ್ ಆಗಿರೋದಿಲ್ಲ. ಇದೇ 90% ಅಷ್ಟು ಇದೇ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಬಟ್ ಇದು ಎಕ್ಸ್ಪೆಕ್ಟೆಡ್ ಆಗಿರುತ್ತೆ, ಇದೇ ಫೈನಲ್ ಅಂತ ಅನ್ಕೋಬೇಡಿ. ಮೊದಲನೇದಾಗಿ ನಾವಿಲ್ಲಿ ಜನರಲ್ ಕ್ಯಾಟಗರಿ ನೋಡೋದಾದರೆ ಇಲ್ಲಿ 66 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಮೇಲು ಮತ್ತು ಫಿಮೇಲು ಡಿವೈಡ್ ಆಗುತ್ತೆ, ಪ್ರತಿಯೊಂದು ಕ್ಯಾಟಗರಿ ವೈಸು ಡಿವೈಡ್ ಆಗುತ್ತೆ. ಬಟ್ ನಾನಿಲ್ಲಿ ಹೇಳ್ತಕ್ಕಂಥದ್ದು ಕೇವಲ ಮೇಲು ಮತ್ತು ಫಿಮೇಲ್ದು ಆಧಾರವಾಗಿ ಇಟ್ಕೊಂಡು ಹೇಳ್ತಕ್ಕಂಥದ್ದು. ಇಲ್ಲಿ ನಾವು ಜನರಲ್ ಕ್ಯಾಟಗರಿಯಲ್ಲಿ ಮೇಲ್ದು ಆಲ್ಮೋಸ್ಟ್ ಇಲ್ಲಿ ಈ ಎಕ್ಸಾಮ್ನಲ್ಲಿ ಮೇಲ್ದು ಕಟ್ ಆಫ್ ಬಂದು ಜಾಸ್ತಿನೇ ನಿಲ್ಲುತ್ತೆ, ಫಿಮೇಲ್ದು ಸ್ವಲ್ಪ ಅಂದರೆ 5ರಿಂದ 8 ಮಾರ್ಕ್ಸ್ ಅಷ್ಟು ಕಡಿಮೆ ನಿಲ್ಲೋ ಅಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಜನರಲ್ ಕ್ಯಾಟಗರಿ ಅವ್ರದ್ದು ಕಟ್ ಆಫ್ ಬಗ್ಗೆ ನೋಡೋದಾದರೆ ಇಲ್ಲಿ 160ಕ್ಕಿಂತ ಜಾಸ್ತಿನೇ ನಿಲ್ಲುತ್ತೆ, ಇದಕ್ಕಿಂತ ಕಡಿಮೆ ಅಂತೂ ನಿಲ್ಲಲ್ಲ. ಸೊ ಇರೋ ಅಂಥ 200 ಮಾರ್ಕ್ಸ್ಗೆ ತುಂಬ ಜನ ಅಭ್ಯರ್ಥಿಗಳು 160, 170, 180 ತನಕನೂ ರೀಚ್ ಆಗಿರೋರು ತುಂಬ ಜನ ಇರ್ತಾರೆ. ಸೊ ಹಾಗಾಗಿ ಹುಡುಗರ್ದು 160ಕ್ಕಿಂತ ಹೆಚ್ಚು ಕಟ್ ಆಫ್ ನಿಲ್ಲೋ ಅಂಥ ಚಾನ್ಸಸ್ ಇದೆ, ಹಾಗೆ ಹುಡುಗಿರ್ದು 150ಕ್ಕಿಂತ ಹೆಚ್ಚು ನಿಲ್ಲೋ ಅಂಥ ಚಾನ್ಸಸ್ ಇದೆ. ನೆಕ್ಸ್ಟು 3A ಮತ್ತು 3B ಅಭ್ಯರ್ಥಿಗಳದ್ದು ನೋಡೋದಾದರೆ ಇಲ್ಲಿ 150ಕ್ಕಿಂತ ಹೆಚ್ಚಿನ ಕಟ್ ಆಫ್ ನಿಲ್ಲೋ ಅಂಥದ್ದು. ಕಾಂಪಿಟೇಷನ್ ಮಾತ್ರ ತುಂಬಾ ಜಾಸ್ತಿ ಇದೆ, ಹಾಗೆ ತುಂಬ ಅಭ್ಯರ್ಥಿಗಳು ಹೈಯೆಸ್ಟ್ ಸ್ಕೋರ್ ಮಾಡೇ ಇರ್ತಾರೆ. ಸೊ ಹಾಗಾಗಿ ಇಷ್ಟು ಹುಡುಗಿರ್ದು 140ಕ್ಕಿಂತ ಹೆಚ್ಚು ನಿಲ್ಲೋ ಅಂಥ ಚಾನ್ಸಸ್ಸು. ಹಾಗೆ 2A ಮತ್ತು 2B ಅಭ್ಯರ್ಥಿಗಳದ್ದು ಮೇಲ್ದು ಬಂದು 145ಕ್ಕಿಂತ ಹೆಚ್ಚು ನಿಲ್ಲುತ್ತೆ, ಹಾಗೆ ಹುಡುಗಿರ್ದು ಬಂದು 130 ನಿಲ್ಲೋ ಅಂಥದ್ದು. ನೆಕ್ಸ್ಟು ಇಲ್ಲಿ ST ಅಭ್ಯರ್ಥಿಗಳದ್ದು ನೋಡೋದಾದರೆ ಇಲ್ಲಿ 140 ಹುಡುಗರಿಗೆ ನಿಲ್ಲೋದಾಗಿರುತ್ತೆ, ಹಾಗೆ ಫಿಮೇಲ್ ಕಟ್ ಆಫ್ ನೋಡೋದಾದರೆ 135 ಆಗುತ್ತೆ. ನೆಕ್ಸ್ಟು SC ಅಭ್ಯರ್ಥಿಗಳದ್ದು ನೋಡೋದಾದರೆ ಇಲ್ಲಿ SC ಅಭ್ಯರ್ಥಿಗಳದ್ದು ಮಾತ್ರ ಸ್ವಲ್ಪ ಕಡಿಮೆ ನಿಲ್ಲೋ ಅಂಥ ಚಾನ್ಸಸ್ ಇರುತ್ತೆ, 135 ಹುಡುಗರಿಗೆ, ಹಾಗೆ 130ರಷ್ಟು ಹುಡುಗಿರಿಗೆ ನಿಲ್ಲೋ ಅಂಥ ಚಾನ್ಸಸ್ ಇರುತ್ತೆ. ಹಾಗೆ ಇನ್ನು ಎಕ್ಸ್ ಸರ್ವಿಸ್ ಮೆನ್ ಇರ್ತಾರೆ, ಮತ್ತು ಗ್ರಾಮೀಣ ಅಭ್ಯರ್ಥಿಗಳು, ಕನ್ನಡ ಮಾಧ್ಯಮ, ನೀವು ಅದೆಲ್ಲ ಮೀಸಲಾತಿಗೆ ಆ್ಯಡ್ ಮಾಡಿದರೆ ಸ್ವಲ್ಪ ಅದು ನಿಮಗೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಎಕ್ಸ್ ಸರ್ವಿಸ್ ಮೆನು ಮತ್ತು ಹ್ಯಾಂಡಿಕ್ಯಾಪ್ಸ್ ಅಭ್ಯರ್ಥಿಗಳು ಇರುತ್ತಲ್ಲ ಅವ್ರದ್ದು ಇದರಲ್ಲಿ ಸ್ವಲ್ಪ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ, ಬಿಟ್ಟರೆ ಹೆಚ್ಚಿನದಾಗಿ ಆಗಲ್ಲ. 10 ಮಾರ್ಕ್ಸ್ನಷ್ಟು ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ ಅವ್ರದ್ದು, ಬಿಟ್ಟರೆ ಜಾಸ್ತಿ ಆಗುವಂಥ ಚಾನ್ಸಸ್ ಇಲ್ಲ. ಇದಿಷ್ಟು PDO NaNHK ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರುತ್ತೆ. ಇದು ತುಂಬ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಆಲ್ಮೋಸ್ಟು ಕಟ್ ಆಫ್ ಜಾಸ್ತಿನೇ ನಿಲ್ಲೋ ಅಂಥದ್ದು. ಹಾಗೆ ಈ ಕಡ್ಡಾಯ ಕನ್ನಡ ಎಕ್ಸಾಮ್ ಬರೆದೇವರಂಥ ಸಂಖ್ಯೆ ಅದರ ಅಪ್ಡೇಟ್ ಇಲ್ಲ. ಸೊ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಈ PDO ಎಕ್ಸಾಮ್ಗೆ ಸಂಬಂಧಿಸಿದಂತೆ ಏನೇ ಅಪ್ಡೇಟ್ ಇದ್ರೂ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಹಾಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಸ್ ಫ್ರೆಂಡ್ಸ್, ಇದಾಗಿತ್ತು PDO NaNHKಗೆ ಸಂಬಂಧಿಸಿದಂಥ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ವಿಡಿಯೋ. ನಿಮಗೇನಾದರೂ ಯೂಸ್ಫುಲ್ ಆಗಿದ್ದರೆ, ಇಷ್ಟ ಆಗಿದ್ದರೆ ಮಾತ್ರ ಒಂದೇ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.